ಏನಿದು ಡಂಕಿ? ಸಿನಿಮಾ ಹೆಸರು ಡಂಕಿನಾ ಡಾಂಕಿನಾ ಅನ್ನೋದು ಎಷ್ಟೋ ಜನರ ಕನ್ಫ್ಯೂಷನ್. ಡಂಕಿ ಅಂದ್ರೆ ಅಕ್ರಮವಾಗಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಪಯಣ ಬೆಳೆಸೋದನ್ನೇ ಡಂಕಿ ಜರ್ನಿ ಅಂತ ಕರೆಯೋದು. ಇನ್ನು ಈ ಚಿತ್ರದ ಕಥೆಯ ಬಗ್ಗೆ ನಿಮ್ಗೆಲ್ಲ ಹೇಳಲೇಬೇಕಿಲ್ಲ. ನೀವೆಲ್ಲ ಟ್ರೇಲರ್ ನೋಡಿದ್ರೆ ಸಿನಿಮಾದ ಕತೆ ಪೂರಾ ನಿಮ್ಗೆ ಗೊತ್ತಿರುತ್ತೆ. ಪಂಜಾಬ್ನ ಲಲ್ತು ಅನ್ನೋ ಒಂದು ಊರು. ಅಲ್ಲಿನ 4 ಸ್ನೇಹಿತರಿಗೆ ಇಂಗ್ಲೆಂಡ್ಗೆ ಹೋಗಬೇಕು, ತಮ್ಮ ಈಗಿರೋ ಬದುಕನ್ನ ಮತ್ತಷ್ಟು ಚಂದಗಾಣಿಸ್ಬೇಕು ಅನ್ನೋ ಕನಸು, ಆಸೆ. ಆ ಕನಸು ನನಸಾಗ್ಬೇಕು ಅಂದ್ರೆ ಅವರಿಗೆ ಇಂಗ್ಲೆಂಡ್ನ ವೀಸಾ ಸಿಗ್ಬೇಕು. ಅದಕ್ಕಾಗಿ ಇಂಗ್ಲಿಷ್ ಕಲಿಬೇಕು. ಇಂಗ್ಲಿಷರ ದೇಶಕ್ಕೆ ಹೋಗೋಕೆ ಇಂಗ್ಲಿಷ್ ಕಲಿಯೋದಕ್ಕೆ ಹೋಗೋ ಸ್ನೇಹಿತರು ವೀಸಾ ಪಡೆಯೋದ್ನಲ್ಲಿ ಫೇಲ್ ಆಗ್ತಾರೆ. ಲೀಗಲ್ ಆಗಿ ಅವರಿಗೆ ವೀಸಾ ಸಿಗೋದಿಲ್ಲ. ಇಂಗ್ಲೆಂಡ್ ದೇಶದ ಬಾಗಿಲು ಈಸಿಯಾಗಿ ತೆರೆಯೋದಿಲ್ಲ. ಸೊ ಈಗ ಇಲ್ಲೀಗಲ್ ಆಗಿ ಇಂಗ್ಲೆಂಡ್ನತ್ತ ಪಯಣ ಬೆಳೆಸೋದಷ್ಟೇ ಉಳಿದಿರೋ ಆಪ್ಷನ್. ಆ ರೀತಿ ಅಕ್ರಮವಾಗಿ ವಲಸೆ ಹೋಗುವ ಪ್ರಕ್ರಿಯೆ ಡಂಕಿ ಜರ್ನಿ. ಹಾಗಾದ್ರೆ ಇವರು ಇಂಗ್ಲೆಂಡ್ ತಲುಪ್ತಾರಾ? ಅಕ್ರಮವಾಗಿ ದೇಶಗಳನ್ನ ದಾಟಿ ಇಂಗ್ಲೆಂಡ್ಗೆ ಹೋಗೋ ಹಾದಿಲಿ ಏನೆಲ್ಲ ಸಮಸ್ಯೆಗಳು ಸಂಕಷ್ಟಗಳು ಎದುರಾಗುತ್ತೆ ಅನ್ನೋದೇ ಡಂಕಿಯ ಉಳಿದಿರೋ ಕತೆ. ಹಿರಾನಿ ಪ್ರತಿ ಸಿನಿಮಾದಲ್ಲೂ ಒಂದು ಸೀರಿಯಸ್ ಸಬ್ಜೆಕ್ಟ್ ನ ಎತ್ತಿಕೊಳ್ತಾರೆ. ಆ ಸಬ್ಜೆಕ್ಟ್ ನ ಅಷ್ಟೇ ತಿಳಿ ಹಾಸ್ಯದ ಮೂಲಕ ಜನರ ಹೃದಯಕ್ಕೆ ಹತ್ತಿರವಾಗುವಂತೆ ಕಟ್ಟಿಕೊಡ್ತಾರೆ. ಈಗ ಡಂಕಿ ಸಿನಿಮಾದಲ್ಲೂ ಸಹ ಹಿರಾನಿಯ ಟ್ರೇಡ್ ಮಾರ್ಕ್ ರಿಪೀಟ್ ಆಗಿದೆ. ಸಿನಿಮಾದ ಕಥೆಯಲ್ಲಿ ಎಮೋಷನಲ್ ಅಂಶ ಜಾಸ್ತಿ ಇದೆ. ಅಷ್ಟೇ ಹಾಸ್ಯಭರಿತವಾಗಿ ನಕ್ಕು ನಗಿಸುತ್ತಾ ತೆರೆ ಮೇಲೆ ಕಟ್ಟಿಕೊಡುವಲ್ಲಿ ಸಕ್ಸಸ್ ಆಗಿದ್ದಾರೆ ಹಿರಾನಿ. ಅದರಲ್ಲೂ ಡಂಕಿಯ ಫಸ್ಟ್ ಹಾಫ್ ಅಂತೂ ಸಾಕಷ್ಟು ನಕ್ಕಿರಗಿಸುತ್ತೆ. ನೀವು ಸೀಟಿಂದ ಎದ್ದು ಬಿದ್ದು ನಗ್ತೀರಿ. ಅಷ್ಟರ ಮಟ್ಟಿಗೆ ಫಸ್ಟ್ ಹಾಫ್ ನಲ್ಲಿ ಕಾಮಿಡಿ ವರ್ಕ್ ಆಗಿದೆ. ಸೆಕೆಂಡ್ ಹಾಫ್ ನಲ್ಲಿ ಕೊಂಚ ಎಮೋಷನಲ್ ಡೋಸ್ ಜಾಸ್ತಿ ಆದರೂ ಸಹ ಸರಿಯಾಗಿ ಬ್ಯಾಲೆನ್ಸ್ ಮಾಡುವಲ್ಲಿ ಹಿರಾನಿ ಯಶಸ್ಸು ಕಂಡಿದ್ದಾರೆ. ಸೋಲಿಲ್ಲದ ಸರದಾರ ಹಿರಾನಿ ಮತ್ತೊಮ್ಮೆ ಗೆಲುವಿನ ನಗಾರಿ ಬಾರಿಸೋದ್ರಲ್ಲಿ ಡೌಟೇ ಇಲ್ಲ ಅನ್ನೋದು ಡಂಕಿಯ ಫಸ್ಟ್ ರಿಪೋರ್ಟ್ ನಲ್ಲಿಯೇ ಗೊತ್ತಾಗ್ತಿದೆ. ಶಾರುಖ್ ಇಲ್ಲಿ ಹಾರ್ಡಿ ಸಿಂಗ್ ಅವತಾರದಲ್ಲಿ ಪಾತ್ರವೇ ಆಗಿ ಹೋಗಿದ್ದಾರೆ. ಶಾರುಖ್ ಪಾತ್ರಕ್ಕೆ ಸಾಕಷ್ಟು ಸ್ಕೋಪ್ ಇದೆ. ಕೆಲವು ಕಡೆ ಅವರು ಒಂದೇ ಒಂದು ಡೈಲಾಗ್ ಇಲ್ಲದೆ ಕೇವಲ ತಮ್ಮ ಮುಖಭಾವದಿಂದಲೇ ನೋಡುಗರ ಕಣ್ಣಂಚಲ್ಲಿ ನೀರು ತರಿಸ್ತಾರೆ. 25ರ ಆಸ್ಪಾಸಿನ ಯುವಕನ ಪಾತ್ರದಲ್ಲಿ ಅವರ ಎನರ್ಜಿ ಅಲ್ಟಿಮೇಟ್. ಕಾಮಿಡಿ ಟೈಮಿಂಗ್, ಡೈಲಾಗ್ ಡೆಲಿವರಿ ಅಂತೂ ಅದ್ಭುತ. ಕೊಂಚ ವಯಸ್ಸಾದ ಗಡ್ಡ ಮೀಸೆ ತಲೆ ಕೂದಲು ಬಿಳಿಯಾಗಿರೋ ಪಾತ್ರದಲ್ಲೂ ಮೆಚೂರ್ಡ್ ಅಭಿನಯ. ಖಂಡಿತ ಶಾರುಖ್ರ ಕರಿಯರ್ ಬೆಸ್ಟ್ ಸಿನಿಮಾ ಡಂಕಿ ಅಂತ ಹೇಳಿದ್ರೆ ಅದು ಅತಿಶಯ ಅನಿಸಿಕೊಳ್ಳೋದಿಲ್ಲ. ಮಣ್ಣು ಪಾತ್ರದಲ್ಲಿ ಅಭಿನಯಿಸಿರೋ ತಾಪ್ಸಿ ಕೂಡ ತಾನೆಷ್ಟು ಅದ್ಭುತ ನಟಿ ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ. ಹಾಗೆ ಇಡೀ ಸಿನಿಮಾದ ಸರ್ಪ್ರೈಸ್ ಅಂದ್ರೆ ವಿಕ್ಕಿ ಕೌಶಲ್. ಕೆಲವೇ ನಿಮಿಷಗಳ ಪಾತ್ರ ಇದ್ರೂ ಸಹ ಆ ಪಾತ್ರವನ್ನೇ ಆವರಿಸಿಕೊಳ್ತಾರೆ ವಿಕ್ಕಿ. ಅವರ ಪಾತ್ರ ನೋಡುಗರ ಮನಸ್ಸಿಗೆ ಹತ್ತಿರವಾಗುತ್ತೆ. ಡಂಕಿ ಚಿತ್ರದಲ್ಲಿ ಇರೋದು 3 ಹಾಡುಗಳು. ಆ 3 ಹಾಡುಗಳು ಸಹ ಚಿತ್ರದ ಕಥೆಗೆ ಪೂರಕವಾಗಿದೆ. ಹಾಗೆ ಚಿತ್ರದ ಛಾಯಾಗ್ರಹಣ ಡಂಕಿಯನ್ನ ನೋಡುಗರಿಗೆ ಮತ್ತಷ್ಟು ಆಪ್ತವಾಗುವಂತೆ ಮಾಡುತ್ತೆ. ಒಟ್ಟಾರೆ ಡಂಕಿ ಸಿನಿಮಾ ಶಾರುಖ್ ಕರಿಯರ್ನ ಒನ್ ಆಫ್ ದಿ ಬೆಸ್ಟ್ ಸಿನಿಮಾ, ಮಾಸ್ಟರ್ ಕ್ಲಾಸ್ ಸಿನಿಮಾ ಅಂದ್ರೆ ಖಂಡಿತ ತಪ್ಪಲ್ಲ. ಒಟ್ಟಾರೆ ಡಂಕಿ ಸಿನಿಮಾ ಸಿಂಗಲ್ ಸ್ಕ್ರೀನ್ ಮಾಸ್ ಬೆಲ್ಟ್ ನಲ್ಲಿ ಹೇಗೆ ವರ್ಕ್ ಆಗುತ್ತೋ ಗೊತ್ತಿಲ್ಲ. ಮಲ್ಟಿಪ್ಲೆಕ್ಸ್ ನಲ್ಲಿ ಸಿನಿಮಾ ನೋಡೋರಿಗಂತೂ ಪರ್ಫೆಕ್ಟ್ ಎಂಟರ್ಟೈನರ್ ಅಂತಲೇ ಹೇಳ್ಬೋದು. ಅಲ್ಲಿಗೆ ಶಾರುಖ್ ಈ ವರ್ಷ ಹ್ಯಾಟ್ರಿಕ್ ಬಾರಿಸೋದು, ರಾಜ್ಕುಮಾರ್ ಹಿರಾನಿ ಡಬಲ್ ಹ್ಯಾಟ್ರಿಕ್ ಬಾರಿಸೋದನ್ನ ಯಾರಿಂದಲೂ ತಡೆಯೋಕೆ ಸಾಧ್ಯವಿಲ್ಲ.